ಬಿಫೋರ್ ಸಿನಿಮಾ ಮಾಡಿದೆ ನಾನು, ಅದು ಸರೋಜ. ಸೊ ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು. ಆ್ಯಕ್ಟಿಂಗ್ಗಳು ತುಂಬ ಚೆನ್ನಾಗಿದೆ. ಬಟ್ ಈಗ ಸ್ಕ್ರೀನಲ್ಲಿ ನೋಡಿದ್ರಂತ ಡೈರೆಕ್ಷನ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್ಪೆಷಲಿ 5 ನಿರ್ದೇಶಕರಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಮತ್ತು ಕಲಾವಿದರಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟು ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಜನ ಥಿಯೇಟ್ರಿಗೆ ಭೀಮಾ ನಿರ್ಮಾಪಕರಲ್ಲಿದ್ದಾರೆ. ಗಣೇಶ್ ಮೂವಿ ಅದಕ್ಕೂ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯ ರಿಲೀಸ್ ಆಗ್ತಾಯಿದೆ. ಎಲ್ಲ ಟೀಮಿಗೆ ಆಲ್ ದಿ ಬೆಸ್ಟ್. ನೋಡಿ ಸಿನಿಮಾಗಳನ್ನ ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್. ನಮಸ್ಕಾರ ಎಲ್ಲರಿಗೂ. ಶ್ರೀಧರ್ ಶಿಕಾರಿಪುರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ನಿರ್ದೇಶಕ. ಟ್ರೈಲರ್ ತುಂಬ ಚೆನ್ನಾಗಿದೆ. ನಮ್ಮ ಮನಸ್ಸಿನ ಸ್ವಗತನ ರಾಜು ಬಿ ಶೆಟ್ಟಿ ಅವರ ವಾಯ್ಸಲ್ಲಿ ಕೇಳ್ದಂಗಾಯಿತು. ತುಂಬ ಚೆನ್ನಾಗಿ ಮೂಡಿಬಂದಿದೆ. 5 ಜನ ನಿರ್ದೇಶಕರಿಗೂ ಆಲ್ ದ ಬೆಸ್ಟ್. ಮತ್ತು ಈ ಥರ ಹೊಸ ಪ್ರಯತ್ನಗಳಿಗೆ ಹಣ ಹೂಡಿರೋ ಪ್ರೊಡ್ಯೂಸರ್ಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆಯಿರಿ ಚಿತ್ರದ ನಿರ್ದೇಶಕ. BTS ಅದು ನಮ್ಮೆಲ್ಲರಿಗೂ ಅಷ್ಟೇ ಖುಷಿನೂ ಕೊಡುತ್ತೆ. ಹಾಗೆ ಅದೊಂದು ಆ ಪ್ರೋಸೆಸ್ ಇರುತ್ತಲ್ಲ, ಅದೊಂದು ಪೇಯ್ನ್ ಬೇರೆ ರೀತಿ ಇರುತ್ತೆ. ಹೊಂದಿಸಿ ಬರೆಯಿರಿ ಅಂತ ಅಂದಾಗ ನಾನು ಹೊಂದಿಸ್ಕೊಂಡೇ ಸಿನಿಮಾ ಮಾಡಿರೋದ್ರಿಂದ ಅದರದ್ದು ಪೇಯ್ನ್ ಇನ್ನೂ ಚೆನ್ನಾಗಿ ಗೊತ್ತು. ಯಾಕೆಂದರೆ 4 ವರ್ಷ ಜರ್ನಿಲಿ ಲಾಕ್ಡೌನ್ ಆದಮೇಲೆ ಏನಾಯಿತು, ಅದಾದಮೇಲೆ ನಾನು ಹೇಗೆ ಇದು ಮಾಡಿದೆ. ಯಾಕೆಂದರೆ ಅಟ್ ದ ಎಂಡ್ ಒಂದು ಬಲವಾದ ನಂಬಿಕೆ ಇರ್ತದಲ್ಲ, ಆ ನಂಬಿಕೆನೇ ಸಿನಿಮಾ ಕಂಪ್ಲೀಟ್ ಮಾಡೋ ಕಾರಣ. ಸೊ ಅದೇ ರೀತಿ ಇಲ್ಲಿ ಅಂದರೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಲು ಅದಿದ್ದೇ ಇರ್ತದೆ. ಆ ನಂಬಿಕೆಯಿಂದನೇ ಸಿನಿಮಾಗಳಾಗೋದು. ಸೊ ಹಾಗಾಗಿ BTS ಇಡೀ ತಂಡಕ್ಕೆ ಶುಭಾಶಯಗಳು. ನಿಮ್ಮ ಈ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಹಾಗೆ ಕುಲ್ದೀಪ್ ಅವರು, ಮೊದಲನೇದಾಗಿ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದಂತೆ, ಅವರು ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿದ್ದಂಥ 5 ಜನರನ್ನು ಆ ಸಿನಿಮಾ ರಿಲೀಸ್ ಆಗ್ದಾನೆ ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾನ ಅವರು ಕೂಡ ನಿರ್ದೇಶಕರಾಗಿ ಇಂಡಿವಿಜುವಲ್ ಆಗಿ ತೆರೆಗೆ ಬರ್ತಾ ಇದ್ದಾರೆ. ಅದು ಒಂದು ತಂಡವಾಗಿ ನೋಡೋಕೆ ಅದು ತುಂಬ ಖುಷಿ ಆಗುತ್ತೆ. ಇದು ಖಂಡಿತ ಇದೊಂದು ಒಳ್ಳೆ ಬೆಳವಣಿಗೆ. ಈ ಥರ ಬೆಳವಣಿಗೆಗಳು ಹೆಚ್ಚಬೇಕು. ಯಾಕಂದರೆ ನಿರ್ದೇಶನ ತಂಡದಲ್ಲಿದ್ದವರು ಬೇರೆ ಎಲ್ಲೋ ಮತ್ತೆ ಹೋಗ್ತಾರೆ. ಈಗ ಅವರೇ ಸೇರಿಕೊಂಡು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಮಾಡಿರೋದೊಂದು ಒಳ್ಳೆ ಬೆಳವಣಿಗೆ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆ ನೋಡಿದವ್ರು ಏನಂತಾರೆ ಕೂಡ ಆದಷ್ಟು ಬೇಗ ತೆರೆಗೆ ಬರಲಿ. ನಾನು ಅದನ್ನು ಸಿನಿಮಾ ನೋಡಿದ್ದೀನಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಸಿನಿಮಾಗೆ. ಆ ಇಡೀ ತಂಡದ ವರ್ಕ್ ತುಂಬ ಚೆನ್ನಾಗಿದೆ. ಈ ಮಾತು ನೆನ್ಪಿಟ್ಕೊಳ್ಳಿ. ನೋಡಿದವ್ರು ಏನಂದರೆ ತುಂಬ ಅದ್ಭುತವಾಗಿ ಬಂದಿದೆ. ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡಿರೋರು ಕೂಡ ನಿರ್ದೇಶಕರಾಗಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ. ಎಲ್ಲರೂ ಅಂದರೆ ಕನ್ನಡ ಜನತೆ ಹಾನೆಸ್ಟಾಗಿ ಕೈ ಹಿಡಿತಾರೆ ಅಂತ ಅನಿಸುತ್ತೆ ನೋಡಿದಾಗ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.